ಅನ್ಸಕತ್ತ ನಿಮ್ಗ ಬೇಗನೆ ಬಂದೀವಿ. ನಮ್ಮ ಟ್ರೈನ್ ಇಲ್ಲೇ ನಿಂತದ, ಇವರು ಇಲ್ಲೇ ರೆಡಿ ಆಗ್ಯಾರ. ಹಾಗಾಗಿ ಗೊತ್ತಿಲ್ಲ, ನಾನು ಪ್ರ್ಯಾಂಕ್ ಮಾಡಕತ್ತೀನಿ ಅಂತ ಹೇಳ್ಬಿಟ್ಟು ಚಿಪ್ಸ್ ತರದಿಂದೊಳಗೆ ಈ ಕಡೆ ಸೈಡ್ ಬಂದಿದ್ದೆ. ಅಲ್ಲಿ ಕುಂತಾವಳ್ರಿ. ಈಗ ಹೇಳಲ್ಲ, ಸೊ ಹೋಗ್ಬೇಕು ಅನ್ಸ್ತಂದ್ರೆ ಹೋಗೇ ಬಿಡೋದು, ವೇಟ್ ಮಾಡೋದೇ ಇಲ್ಲ. ಟೈಮ್ಸ್ ಎಲ್ಲಿಂದ ಅದರ ಒಟ್ಟೊಂದು ಟಿಕೆಟ್ ಆಗೋದು, ಅದಕ್ಕೆ ಸುಮ್ಮನೆ ಯಾಕೆ ಕೇಳ್ಕೊಟ್ಟಿಲ್ಲ. ಏನಾದರೂ ಗೊತ್ತಾಗುತ್ತೆ ನನಗೆ ಕೊಡಬೇಕು. ಈಗ ಅಡ್ವಾನ್ಸ್ ಹೇಳೋದ್ರಿಂದ ಏನು ಮಾಡ್ತಾರೆ ಅವ್ರ ರಿಯಾಕ್ಷನ್ ನೀವು ಹೇಳಿಲ್ಲ, ಅದಕ್ಕೆ ನಿಮ್ಮ ಕಾಯ್ಲಿಕತ್ತಿ. ನಾನು ಕ್ಯಾನ್ಸಲ್ ಆಯಿತು, ನಡಿ ಹೋಗಂಬ ಮನಿ. ಈಗ ನಾ ಬರೋದೇ ಇಲ್ಲ, ನನಗೆ ಎಲ್ಲಿಗಾರ ಕರ್ಕೊಂಡು ಹೋಗ್ಲೇಬೇಕು. ಹೌದೇನು? ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ನಿನ್ನೆ ವ್ಲಾಗ್ ಎಲ್ಲಿ ಎಂಡ್ ಆಗಿತ್ತಲ್ಲ ಅಲ್ಲಿಂದನೇ. ನಮ್ಮ ಶಿಲ್ಪಾ ಅವರಂತೂ ಶಿಸ್ತಾಗಿ ರೆಡಿ ಆಗ್ಯಾರ. ನೋಡ್ರಿ ಇಲ್ಲಿ ಯಾವ ಥರ ರೆಡಿ ಆಗಿದಾರ ಅನ್ನೋದು. ಗೈಸ್ ನಾ ಹೋಗ್ಲತ್ತೀನಿ, ಎಲ್ಲಿಗೆ ಕರ್ಕೊಂಡು ಹೊಂಟಾರ, ಹೋಗ್ಲಕತ್ತೀನಿ. ಆ್ಯಂಡ್ ಮನೆಯವ್ರು ನೋಡಕತ್ತಿದ್ರೆ ಅಂದ್ರೆ ಸಾರಿ, ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ. ನಮ್ಮ ಕ್ರೇಜಿ ಹೇಳ್ಯಾರ ಮನೆಯವ್ರಿಗೆ ಸರ್ಪ್ರೈಸ್ ಕೊಡಮ್ಮ, ಅದಕ್ಕೆ ಹೋಗಮ್ಮಲ್ಲಕತ್ತಾರ. ನಾ ಹೇಳಂತ ಗಂಟು ಬಿದ್ದೀನಿ, ಬಟ್ ಅವ್ರು ಹೇಳಿಲ್ಲ. ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ. ಏನಾದರೂ ಬೈಯದಿದ್ರೆ ಅವರಿಗೆ ಬೈದಿ. ನೋಡಿ ಗೈಸ್, ಬ್ಯಾಗ್ ಅಂತೂ ರೆಡಿ ಆಗ್ಯದ. ನಾವು ಚಾರ್ಜರ್ ಯಾರು ಹಾಕೋತಾರೆ? ಐಫೋನ್ ಚಾರ್ಜರ್ ಯಾರು ಹಾಕೋತಾರೆ? ನಾರ್ಮಲ್ ಚಾರ್ಜರ್ ಇದ್ರೆ ನಡೀತೀವಿ. ನಾರ್ಮಲ್ ಚಾರ್ಜರ್ ನಡೆಯಲಿ ಇವಾಗ. ಚಾರ್ಜರ್ ಗಿರ್ಜರ್ ಫಿಕ್ಸ್ ಪ್ಯಾಕ್ ಆಯ್ತು. ಬನ್ನಿ ಗೈಸ್ ಹೋಗಿ ಬರುವಂತ. ಶಿಸ್ತಾಗಿ ಒಂದು ಸ್ವಲ್ಪ ಭಾಳ ದಿನದಿಂದ ಆಚೆ ಇತ್ತು ನಾನು. ಖುಷಿ ಎಷ್ಟು ದಿನದಿಂದ ಆಸೆ ಆಯ್ತು ಗೈಸ್ ಹೋಗ್ಬೇಕಂತ ಹೇಳಿಗ್ಯಾರ. ಸೊ ಸಿಕ್ಕಾಪಟ್ಟೆ ಬಿಸಿಲದ. ಈಗ 3 ಗಂಟೆಗೆ ಟ್ರೈನು, ಇವಾಗ 2 ಗಂಟೆ ಇದಲ್ಲ ಎಷ್ಟು? 2:05 ಆಗ್ಯದ ಗೈಸ್. 3 ಗಂಟೆಗೆ ಅದ ಟ್ರೈನು. ಸೊ ಬೇಗ ಹೋಗ್ಬೇಕು. ಇವಾಗ ಬಿಟ್ಟು ಅಂದ್ರೆ ಮನೆಗೆ ಜಲ್ದಿನೇ ಹೋಗ್ತೀವಿ, ಆದಷ್ಟು ಬೇಗನೆ. ಹೆಂಗೆ ಅನ್ಸಾಗತ್ತೆ ಮೇಡಮ್? ನನಗೆ ಖುಷಿ ಆಗ್ಲಾಕತ್ತದ. ಖುಷಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಒಟ್ಟು ಸರ್ಪ್ರೈಸ್ ಇರ್ಲಿ, ಬಟ್ ಕರ್ಕೊಂಡು ಹೊಂಟ್ರಲ್ಲ, ನಮ್ಗೆ ಸಾಕದು. ಎಲ್ಲಿ ಹೋಗ್ಬೋದು ನಿಮ್ಮ ಗೆಸಸ್ ಪ್ರಕಾರ? 2 ದಿನ ಹೊಂಟಿಗೆ ಅಂದ್ರೆ ಒಂದು ಸ್ವಲ್ಪ ದೂರೇ ಕರ್ಕೊಂಡು ಹೊಂಟಿದ್ವಿ. ಈ 1 ಡೇದಾಗ ಬರೋದ್ರಿಂದ ಇಲ್ಲೇ ಎಲ್ಲರೂ ಸಮೀಪ ಕರ್ಕೊಂಡು ಹೋಗ್ತಿದ್ವಿ, ದೂರ ಕರ್ಕೊಂಡು ಹೋಗ್ಲಾಕತ್ತೀವಿ. ಸ್ವಲ್ಪ ಬನ್ನಿ ಗೈಸ್ ಹೋಗಿ ಬರೋ ಅಂತ ತಿಳಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಫಟ ಅಂತ ಹೇಳಿದ್ದಾರೆ. ಬ್ಯಾಗ್ ಅಂತೂ ರೆಡಿ ಆಗ್ಯದ. ಆ್ಯಂಡ್ ನಮ್ಮ ಸ್ವೀಟಿ ಕಿಟಕಿ ತಗ ಫುಡ್ ಕೊಡೋಕೆ ಫಸ್ಟ್. ಸ್ವೀಟಿ ಮಲ್ಕೊಂಡು ಹೊಡ್ರಿ ಇಲ್ಲಿ. ಸ್ವೀಟಿ ಬಾಯ್, ಗುಡ್ ನೈಟ್, 2 days ಬಾಯ್. ಮುಂಗಾರ ಮನೆ ಕಾಯ್ದ ಬರುತ್ತೇನೆ. ನಾಯಿ ಮಾಡಿದೆ ನನ್ನ ಮನೆ ಕಾಯ್ಲಕ್ಕೆ. ನಮ್ಮ ನಾಯಿಕಿತ ನಾಯಿ ಇರೋದು, ನಾಯಿಕಿತ ಕಡಿ ಮನೆ ಕಾಯ್ತದ. ಆ್ಯಂಡ್ ಅದಕ್ಕೆ ಇಲ್ಲಿ ಡೋರ್ ಕಿಟಕಿ ತೆಗೆದು ಹೋಗೋಣ. ಕಿಟಕಿ ತೆಗೆದು ಹೋದ್ರೆ ಹೊರಗೆ ತಿರ್ಗಾಡ್ತದೆ. ಫುಡ್ ಇಟ್ಟು ಕೊಟ್ಟಿದ್ರಕ್ಕೆ ಫುಡ್ ಹಾಕ್ತಾರೆ, ಫುಡ್ ತಿಂತದ. 2 days ಗೈಸ್, 2 days ನಾವು ಮತ್ತೆ ಬಂದೇ ಬಿಡ್ತೀವಿ, ಮತ್ತೇನು ಲೇಟ್ ಇಲ್ಲ. ಅದಕ್ಕೆ ಬನ್ನಿ ನೋಡಿರಿ. ಕ್ಯೂರಿಯಾಸಿಟಿಯಿಂದ ಕಾಯಿ ಇಲ್ಲಕತ್ತೀರ ಅಂತ ಅಂದ್ಕೊಂಡಿನಿ. ನಿನ್ನೆ ವ್ಲಾಗ್ದಾಗೆ ಸ್ವಲ್ಪ ಫುಲ್ಲ ಹಿಂಟ್ ಕೊಟ್ಬಿಟ್ಟಿದ್ದೆ. ಇವತ್ತಿನ ವ್ಲಾಗ್ ಒಳಗೆ ಫುಲ್ಲ ಓಪನ್ ಆಗಿ ಗೊತ್ತಾಗುತ್ತೆ ನಿಮಗೂ ಎಲ್ಲಿ ಹೊಂಟಿವಿ, ಏನು ಮಾಡಕತ್ತೀವಿ ಅನ್ನೋದು. ಸೊ ಆದಷ್ಟು ಬೇಗ ಅರ್ಥ ಆಗುತ್ತೆ ನಿಮಗೂ ಎಲ್ಲಿ ಹೊಂಟಿವಿ ಅನ್ನೋದು. ಆದಷ್ಟು ಬೇಗ ಅಲ್ಲಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಬನ್ನಿ ಗೈಸ್. ಗೊತ್ತಿಲ್ಲಪ್ಪ, ಹುಡುಗಿಗೆ ಭಾಳ ಆಸೆಯಿಂದ ಗೊತ್ತಾಗ, ಅದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಅಕ್ಕಿಂತ ರಿಯಾಕ್ಷನ್ ನೋಡ್ಸಲ್ಲ ಅಷ್ಟೇ. ಬನ್ನಿ ಹೋಗುವ, ತಗೊಳ್ಳೋಣ. ಏವಿ ಲೇಟ್ ಮಾಡ್ಕೋತಾರೆ, ಲೇಟ್ ಆಗ್ತದೆ, ಟ್ರೈನ್ ಮಿಸ್ ಆಗುತ್ತೆ. ಹೇಳ್ತೀನಿ ಕೇಳು. ಆಯ್ತು, ನಂದೇನೆಲ್ಲ ರೆಡಿ ಆಗಿದೆ, ಹೋಗೋದಿ ಅಲ್ಲ ಮಾರ. ಖುಷಿ ನೋಡ್ರಿ, ಖುಷಿ ತುಂಬ ತುಳಿಗಾಡಕತ್ತದ ಬಾ ಹುಡುಗಿ. ಬನ್ನಿ ಹೋಗುವ. ಬನ್ನಿ ಗೈಸ್, ಫೈನಲಿ ರೆಡಿ ಆಗಿವಿ. ಮನೆ ಕೀ ಹಾಕಿ ಬ್ಯಾಗ್ ಹಾಕ್ಕೊಂಡು ಹೊಂಟಾರ, ಹೋಗ್ಬೇಕು.
ಬನ್ನಿ ಲೇಟ್ ಮಾಡ್ಬೇಡ. ಮ್ಯಾರೇಜ್ ಎಷ್ಟು ದಿನ ಫಸ್ಟ್ ಟೈಮ್ ಹನಿಮೂನ್ ಟ್ರಿಪ್ 2 ಡೇಸ್ ಟ್ರಿಪ್ ಮಾಡ್ಕೊಂಡು ಬರುವ. ಬನ್ನಿ ಗೈಸ್, ಅಲ್ಲಿ ಹೋಗ್ತಾ ಹೋಗ್ತಾ ಸಿಗ್ತೇವೆ ಅಂತ ನಿಮಗೆ. ಗೈಸ್ ಇವಾಗ ಫೈನಲಿ ಸ್ಟೇಷನ್ ಬಂತು. ಸ್ಟೇಷನ್ ಕರ್ಕೊಂಬಂದ್ರು. ಇವಾಗ ನನಗೆ ನಂಬಿಕೆ ಬತ್ತು ನಾವು ಕ್ರೇಜಿ ಮೇಲೆ. ನಿಜ ಹೇಳ್ಬೇಕಂದ್ರೆ ಕರ್ಕೊಂಡು ಹೋಗ್ತಾರ ಅನ್ನೋದು ಇವಾಗ ನಂಬಿಕೆ ಬತ್ತು. ಕಪಟ ಖುಷಿ ಆಗ್ಲಕತ್ತ ನನಗತ್ತು. ಇವಾಗ ಹೋಗ್ಲಕತ್ತೀವಿ, ಸ್ಟೇಷನ್ ಬಂತು ಇವಾಗ. ನಮ್ಗೆ ಕ್ಯಾಮ್ರಾ ಅಲ್ಲಾಡಕತ್ತದ. ತೋರಿಸ್ತೀನಿ ರೀ ನಿಮ್ಗೆ ರೈಲ್ವೆ ಸ್ಟೇಷನ್ ಇಲ್ಲೇ ಅದ. ಕಪಟ ಖುಷಿ ಆಗ್ಲಕತ್ತದ ಗೈಸ್. ನಿಜ ಹೇಳ್ಬೇಕಂದ್ರ ಬತ್ತು ಸ್ಟೇಷನ್ ಇಲ್ಲೇ ಅದ ಸ್ಟೇಷನ್. ನೋಡಿ ಗಾಯ್ಸ್, ಸ್ಟೇಷನ್ ಬಂದಿವಿ ನಾವು. ಇವಾಗ ಟ್ರೈನ್ ಹತ್ತದೇ ಹೋಗದೆ. ಇಲ್ಲಿಗೆ ಜರೆ ಕರ್ಕೊಂಡು ಹೋದ್ವಿ, ಬಟ್ ಕರ್ಕೊಂಡು ಹೋಗ್ಲಾಕತ್ತಾರಲ್ಲ ಸಾಕು ಅಲ್ಲ. ಎಸ್ ಇಲ್ಲ ಬೇಡ ಅಲ್ಲಿ ಸ್ಟೇಷನ್ದಾಗ ಸಿಗ್ತಿ ಗೈಸ್. ಫೈನಲಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂದ್ವಿ. ನಮ್ಮ ಮೇಡಮ್ ಅವರಂತೂ ಫುಲ್ ಖುಷಿಯಾಗ್ಯಾರ. ಇವಾಗ ಹೋಗಿ ಒಂದಿಷ್ಟು ಟಿಕೆಟ್ ತೊಗೊಂಡು ಡೈರೆಕ್ಟ್ ಟ್ರೈನ್ ಹೋಗ್ತಾರೆ. ಲೆಟ್ಸ್ ಗೋ. ರೈಲ್ವೆ ಸ್ಟೇಷನ್ ಬಂತು ನೋಡ್ರಿ ಅಲ್ಲಿ. ಮನೆಗೆ ಒಳಗಡೆ ಸಿಗುತ್ತೆ ಅಂತ ನಿಮಗೆ ಗೈಸ್. ಫೈನಲಿ ಬೇಗನೆ ಬಂದೀವಿ. ನಮ್ಮ ಟ್ರೈನ್ ಇಲ್ಲೇ ನಿಂತದ. ಇವರು ಇಲ್ಲೇ ರೆಡಿ ಆಗ್ಯಾರ. ನಮ್ಮ ಟ್ರೈನ್ ಅಂತ ಇಲ್ಲೇ ಅದ. ಸ್ಲಿಪ್ಪರ್ ಕೋಚ್ ಅಂತೂ ನಾವು ಬುಕ್ ಮಾಡಿಲ್ಲ. ಸೊ ನಾರ್ಮಲ್ ಕೋಚ್ಗೆ ಹೋಗ್ಬೇಕು. ಇದೇ ನೋಡ್ರಿ ನಮ್ಮ ಟ್ರೈನ್, ಮಂಗಳೂರು. ಲೆಟ್ಸ್ ಗೈಸ್. ಇವಾಗ ಇಲ್ಲ ಟ್ರೈನ್ ನಿಂತದ. ಈ ಟ್ರೈನಿಗೆ ನಾವು ಹೊಂಟಿಲ್ಲ, ಬೇರೆ ಅದ. ಟಿಕೆಟ್ ಅಂತ ತೊಗೊಂಡಿಲ್ಲ ಇದರಲ್ಲಿ. ಬೇರೆ ಟ್ರೈನ್ ಅದ. ಇವ್ರಿಗೆ ಹೆಸರು ಈ ಟ್ರೈನ್ ಅಂತ ಹೇಳಿಕ್ಯಾರ. ಈ ಟ್ರೈನ್ ಅಲ್ಲ, ಬೇರೆ ಟ್ರೈನ್ ಅದ. ಕರ್ಕೊಂಡು ಹೋಗ್ತೀವಿ ನೋಡ್ರಿ. ಸರ್ಪ್ರೈಸ್ ಗೈಸ್, ಎಲ್ಲ ಸರ್ಪ್ರೈಸ್ ವಿಸಿಟ್ ಇರ್ತಾವಲ್ಲ. ಸೊ ಸರ್ಪ್ರೈಸ್ದಾಗೆ ತೋರಿಸ್ಬೇಕು ಇವರಿಗೆ. ಅದಕ್ಕೆ ಏನೋ ಒಂದು 15 ನಿಮಿಷ ಮತ್ತೊಂದು ಟ್ರೈನ್ ಬರ್ತದೆ. ಆ ಟ್ರೈನ್ ಬರ್ತಂದ್ರೆ ಆ ಟ್ರೈನಿಗೆ ಹತ್ಕೊಂಡ್ಕೆ ಹೋಗೋದೇ ಇರ್ತದೆ. ನೋಡುವ, ಕ್ರೇಜಿ ಆಗಿರುತ್ತಲ್ಲ. ನೋಡಿ ಮಂಗಳೂರು ಟ್ರೈನ್ ನಿಂತದ. ಮಂಗಳೂರಿಗೆ ಕರ್ಕೊಂಡು ಹೋಗ್ಬಂದ್ ಗೈಸ್. ಇವ್ರನ್ನ ಆಸೆ ಭಾಳ ಮಂಗಳೂರು ಹೋಗ್ಬೇಕಂದ್ರೆ ಮಂಗಳೂರಿಗೆ ಕರ್ಕೊಂಡು ಹೋಗ್ಬಂತ. ಬಟ್ ಇವಾಗ ಬೇಡ, ಕರ್ಕೊಂಡು ಹೋಗೋದು ಒಂದಿನ. ಇವಾಗ ಬೇರೆ ಕಡೆ ಅದ ನಮ್ಮ ಪ್ರಯಾಣ. ತೋರ್ತೆ ಅಂತ ಎಲ್ಲಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಆದಷ್ಟು ಬೇಗ ಗೊತ್ತಾಗತ್ತಾಗಾಯ್ತು, ಆದಷ್ಟು ಬೇಗ ಬನ್ನಿ. ಈಗ ಗೊತ್ತಿಲ್ಲ, ನಾನು ಪ್ರ್ಯಾಂಕ್ ಮಾಡಕತ್ತೀನಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಿಂದೊಳಗೆ ಈ ಕಡೆ ಸೈಡ್ ಬಂದಿದ್ದೆ. ಅಲ್ಲಿ ಕುಂತಾವ್ರಿ. ಈಗ ಹೇಳಲ್ಲ, ಮಂಗಳೂರು ಅದು ಈಗ ಭಾಳ ಆಸೆ ಹಚ್ಚಿನಿ. ಏನಾಗುತ್ತೆ ನೋಡಬೇಕು. ಬನ್ನಿ. ನಮ್ಮ ಮೇಡಮ್ ಅವರಿಗೆ ಚಿಪ್ಸ್ 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 ಇನ್ನೂ ಹತ್ತೆ ಎಲ್ಲ ಚಿಪ್ಸ್ ತಿನ್ಕೋದು ಹೋಗ್ಬೇಕು ನಾವು. ಇದಿಲ್ಲ ಬನ್ನಿ ಎಂಜಾಯ್ ಮಾಡೋಣ ಅಂತ. ಎಂಜಾಯ್ ತೋರಿಸ್ತೀವಿ ಗೈಸ್. ಎಂಜಾಯ್ ಯಾವ ಥರ ಮಾಡ್ತೇನೆ ತೋರಿಸ್ತೀನಿ ನಿಮ್ಗೆ. ತಗೊಡೋನಾರಾಗ ಎಂಜಾಯ್ ಮಾಡ್ತೀನಿ. ಟ್ರೈನ್ ಬಿಡಕತ್ತ ಅನಿಸ್ತು. ಹಿಂದೆ ಹೋಲಕತ್ತ ಸರಿಲಕತ್ತ. ಬನ್ನಿ ಗೈಸ್, ಸಿಗ್ತೇವೆ ಅಂತ ನಿಮಗೆ. ಇನ್ನ ಟ್ರೈನ್ ಹತ್ತಿ ಹರ್ದಿ ಸಿಗಲ್ಲ. ಗೈಸ್ ಫೈನಲಿ ಇವಾಗ ಟ್ರೈನ್ ಹತ್ಕೊಂಡಿವಿ. ಜಸ್ಟ್ ಟ್ರೈನರ ಹತ್ತೀವಿ. ಏನ್ ಅನ್ಸಾಕತ್ತದ ಮೇಡಮ್? ಹಾ, ಖುಷಿ. ಈಗ ಒಂದ್ಸರ್ತಿ ನಾವು ತಲೆ ತಿಳ್ಕೊ ಹೋಗ್ಬೇಕಂತೇಳಿಗ್ಯಾರ ಹೋಗೇ ಬಿಡೋದು. ಹಂಗೆ ನಾವು ತಲೆ ಕೆಲಸವೇ ಅನ್ನೋದು. ಇಲ್ಲಾಂದ್ರ ಹೈರಾಣ ಆಗುತ್ತೆ. ಸೊ ಹೋಗ್ಬೇಕು ಅನ್ಸ್ತದ ಹೋಗೇ ಬಿಡೋದು. ವೇಟ್ ಮಾಡೋದೇ ಇಲ್ಲ. ಟೈಮ್ ಸಲಿಂದ ಅದರ ಸಲಿಂದ ಬನ್ನಿ ಗೈಸ್. ಇವಾಗ ಟ್ರೈನ್
ಯಾವಾಗ ಬಿಡತ್ತ ನೋಡಮ್ಮಂತ ಬಿಡ ಟೈಮ್ನಾಗ ಹೋಗಮ್ಮ ತೋರಿಸ್ತೇನೆ ನಿಮಗೆ ಹೋಗೋದು ಎಲ್ಲೆಲ್ಲಿ ಹೊಂಟಿವಿ ಏನು ಮಾಡಕತ್ತೀವಿ ಅನ್ನೋದು ಕುಂತಾರ ನಮ್ಮ ಮೇಡಮ್ ಅವರು ಶಿಸ್ತಾಗೆ ಒಗ್ಗದೆ ಖುಷಿನೇ ಖುಷಿ ನೆಟ್ಟ ಖುಷಿ ನೋಡ್ರಿ ಮುಖದಲ್ಲಿ ಮಂದಾಸ ನೋಡ್ರಿ ಮಂದಾಸ ಕೇರ್ಲಾಗತ್ತದ ಬರೀ ಗೈಸ್ ಇವಾಗ ಎಷ್ಟು ಗಂಟೆ ಹೋಗಿ ಮುಡಿದ್ವಿ ಅದು ಗೊತ್ತಿಲ್ಲ ಬಟ್ ಹೊಂಟಿದ್ ಮಾತ್ರ ಕರೆ ಅದ ಬ್ಯಾಗ್ಗಳು ಏನೇನು ತುಂಬ್ಕೊಂಡ್ ಎಷ್ಟು ತುಂಬ್ಕೊಂಡಿಲ್ಲ ಹಾ ನಾನು ಜೋಡಲ್ಲ ತೊಗೊಳ್ದು ಉಳ್ದಿದೆಲ್ಲ ಅಲ್ಲಿ ತಗೊಳ್ಳೋದು ಇಲ್ಲ 2 days ನಾಡ್ದು ಆಫೀಸ್ ಬರೋದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫುಲ್ ಎಕ್ಸೈಟೆಡ್ ಆಗಿದೆ ಕತ್ತರ್ನಕ್ಕೆ ಎಕ್ಸೈಟೆಡ್ ಆಗಿದೆ ಟ್ರೈನ್ ಇನ್ನೂ ಬಿಡಲಾಗ್ಯದ ಎಷ್ಟು ಬಿಡ್ತಾ ಗೊತ್ತಿಲ್ಲ ನೋಡ್ಬೇಕು ಎಷ್ಟು ಬಿಡ್ತಾನ ಇಲ್ಲಿ ಟಿಕೆಟ್ ಅದಲ್ಲ ಎಲ್ಲಿಗೆ ಇದ್ರ ಟಿಕೆಟ್ನಾಗ ಅದ ಟಿಕೆಟ್ನು ಕೊಟ್ಟಿಲ್ಲ ಗಾಯ್ಸ್ ಅವ್ರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಮುಟ್ಸಿಲ್ಲ ಟಿಕೆಟ್ನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಟಿಕೆಟ್ ಕೊಟ್ರೆ ಗೊತ್ತಾಗ್ಬಿಡುತ್ತೆ ಸರ್ಪ್ರೈಸ್ ಹೋಗೋಣ ಹೇಳ್ತೀನಿ ಮುಂದೆ ಹೋಗ್ತಾ ಹೇಳ್ತೀನಿ ಗೈಸ್ ಇವಾಗ ಒಮ್ಮೆ ಹೇಳ್ದ ಸರಿ ಅನ್ಸಲ್ಲ ಸೊ ಅದಕ್ಕೆ ಹೋಗ್ತಾ ಹೇಳಮ್ಮ ಏನಂತೀರ ನೀನ್ ನಂಬಿಕೆ ಗೊತ್ತಿಲ್ಲ ಫುಲ್ ಸಿಕ್ಕಾಬಿಟ್ಟೆ ಅವಾಗ ನಾ ಸುಮ್ ಅನ್ಕೊಂಡಿದ್ದೆ ಒಂದು ಸ್ಟೇಷನ್ ಬರೋಣ ಸ್ವಲ್ಪ ಖುಷಿ ಆಗ್ತದೆ ರೈಲ್ವೆದಾಗ ಕೂಡ ತೀರಾ ಖುಷಿ ಆಗ್ಯದ ಚಲೋ ಜನರಲ್ ಇದ್ರೂ ಅಷ್ಟು ರಶ್ ಇಲ್ಲ ಬೆಳಗ್ಗೆ ರಶ್ ಇರಲ್ಲ ಸಾಯಂಕಾಲ ರಶ್ ಇರ್ತದ ಅವಾಗ ಮನೆ ಮಂತ್ರಾಲಯ ಹೋಗಕ್ ಬಾಳ ರಶ್ ಸಾಯಂಕಾಲ ಜನರಲ್ ಇದೇ ಹೊಡೆದಿದ್ದೇವ ಬೆಳಗ್ಗೆ ಅಷ್ಟೊಂದು ರಶ್ ಇಲ್ಲ ಯಾರಿಲ್ಲ ಆರಾಮ್ ಮುಗ್ಕೊಂಡು ಹೋಗೋದು ಬೆಳಗ್ಗೆ ಅಷ್ಟೊಂದು ರಶ್ ಇರಲ್ಲ ಸಾಯಂಕಾಲ ರಶ್ ಶುರು ಆಗವು ಬನ್ನಿ ಸಿಗ್ತಂತೆ ನಿಮಗೆ ಗೈಸ್ ಇವಾಗ ಅವಳಿಗೆ ಇನ್ನೂ ಗೊತ್ತಿಲ್ಲ ಅವಾಗ ಹೇಳ್ಬೇಕಂತ ಅನ್ಕೊಂಡಿನಿ ಮಾತಾಡ ಟ್ರೈನ್ ಬರುತ್ತೆ ಭಾಳ ಜನ ಇದೈತಲ್ಲ ಫುಲ್ ಟಿಕೆಟ್ ಅದ ಸೊ ಅದಕ್ಕೆ ಫುಲ್ ಟಿಕೆಟ್ ಅದ ಇದು ಅದಕ್ಕೆ ಸುಮ್ಮನೆ ಯಾಕಿನ ಕೇಳ್ಕೊಟ್ಟಿಲ್ಲ ಏನಾದರೂ ಗೊತ್ತಾಗುತ್ತೆ ಜನರಿಗೆ ಈಗ ಅವ್ರು ಹೇಳೋದೇನು ಮತ್ತೆ ಸುಧಾಗುತ್ತೆ ನೋಡ್ಬೇಕು ಈಗ ಅಡ್ವಾನ್ಸ್ ಹೇಳೋದ್ರಿಂದ ಏನು ಮಾಡ್ತಾರೆ ಅವ್ರ ರಿಯಾಕ್ಷನ್ ಇನ್ನೂ ಹೇಳಿಲ್ಲ ಅದಕ್ಕೆ ಏನು ಕಾಯ್ಲಿಕತ್ತಿ ನಾನು ಬೇಗ ಹೇಳ್ಬೇಕು ಈಗ ಬೇಗಕ್ಕೆ ಕರ್ಕೊಂಡು ಹೋಗೋದು ಬನ್ನಿ ಹೋಗಿ ಕರ್ಕೊಂಡು ಹೋಗೋ ಮತ್ತು ಮಾತಾಪೀಸ್ ಭಯ ಆಗ್ಲಕತ್ತ ನಿಜ ಇದು ಅಲ್ಲಕ್ಕ ಭಯ ಆಗ್ಲಕತ್ತ ನನಗೆ ಅವ್ರಿಗೆ ಹೆಂಗೆ ಹೇಳೈತೆ ಹೇಳ್ಯಾರ ನೋಡುವ ಮತ್ತು ಏನು ಬರ್ತದ ರಿಯಾಕ್ಷನ್ ಆನೆಸ್ಟ್ ರಿಯಾಕ್ಷನ್ ಬರ್ತದ ಸುಮ್ಮನೆ ಅಲ್ಲೇ ಮನೆಗೆ ಮಾಡ್ಬೇಕಂತ ಅನ್ಕೊಂಡ್ರೆ ಮನ್ಯಾಗ ಆಗಲ್ಲ ಇಷ್ಟು ಚಂದ ರಿಯಾಕ್ಷನ್ ಬರಲ್ಲ ಸೊ ಇಲ್ಲಿ ಕರ್ಕೊಂಡು ಬನ್ನಿ ಅವ್ರ ರಿಯಾಕ್ಷನ್ ಮಾಡ್ಬೇಕಂತ ಈಗ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ಹೇಳ್ಕೇನೆ ಈಗ ಗೈಸ್ ನಾನು ಒಂದು ಏನೋ ಮಿಸ್ ಮಾಡೀನಿ ಏನು ಮಿಸ್ ಮಾಡಿನಪ್ಪ ಅಂದ್ರೆ ಟ್ರೈನ್ ಬೇರೆದ್ ಕತ್ತೀನಿ ನಾನು ಇದು ಟ್ರೈನ್ ಬೇರೆದ ಹಾಂ ಏನು ಕರೆಗೂ ಬೇರೆ ಟ್ರೈನ್ ಅದು ಹೇಳು ಮತ್ತೆ ಬಿಡ್ತೋಡಿಲ್ಲ ಅಂದ್ರೆ ಇಲ್ಲ ಬೇರೆ ಟ್ರೈನ್ ಅದು ಬಾ ಟ್ರೈನ್ ಬೇರೆ ಆಗತ್ತಿ ನಾವು ಬರ್ತದ ಈಗ ಬೇರೆ ಟ್ರೈನ್ ಗೈಸ್ ಊರಿಗೆ ಟ್ರೈನ್ ಹೆಂಗೆ ಹೇಳಿ ಟ್ರೈನ್ ಆಗ್ಯದ ಒಟ್ಟು ಹೇಳ್ತೀನಿ ನೋಡು ಅಂತ ತಡ್ರಿ ನೀವೇ ಹೆಂಗೆ ಹೇಳ್ತೀನಿ ನಾವು ಇವಾಗ ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲ ಸರಿಗೆ ಆಡಕತ್ತಾರ ಬಾ ಆ ಕಡೆ ದಂಡಿ ಬರ್ತ ಬಾ ನಮ್ದು ಚಲೋ ಅಂತಾಳಿ
ಅಲ್ಲಿ ತೆಗಿ ಅಲ್ಲತ್ತಲ್ಲ ಸಿಕ್ಕಾಪಟ್ಟೆ ಹೀಟ್ ಅದ ಗೈಸ್. ವಿಜಯವಾಡ ಇವತ್ತು ಜಾಸ್ತಿ ಹೀಟ್ ಅದ, ಸಿಕ್ಕಾಪಟ್ಟೆ ಹೀಟ್ ಅದ. ಜಾಸ್ತಿ ಅನ್ನೋಕಿನ ಸಿಕ್ಕಾಪಟ್ಟೆ ಹೀಟ್ ಅದ. ಬರೀ ಹೋಗುವ. AC ಕೋಚ್ಗಳು ನೋಡ್ರಿ ಇವೆಲ್ಲ. ನಾನು ಇಲ್ಲಿವರೆಗೂ ಸ್ಲಿಪ್ಪರ್ ಜರ್ನಿ ಮಾಡೀನಿ, ಜನರಲ್ ಜರ್ನಿ ಮಾಡೀನಿ. AC ಕೋಚ್ ಒಳಗಂತೂ ಜರ್ನಿ ಮಾಡಿಲ್ಲ ಇಲ್ಲಿವರೆಗೂ ನಿಜವಾಗ್ಲೂ. ನೀವ್ರಿ ಜನರಲ್ ಬಿಟ್ರೆ ಸ್ಲಿಪ್ಪರ್ ಕೋಚ್ ಅಂತ ಹೋಗಿಲ್ಲ ನೀವು. ಅವರು AC ಕೋಚಿಗೆ ಹೋಗಿಲ್ಲ. ನಾವು ಒಂದ್ಸಲ ಹೋಗ್ಬೇಕು ಗೈಸ್ AC ಕೋಚಿಗೆ. ನೋಡಿ ಸುಮ್ಮನೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಆ ಕಡೆ ಬನ್ನಿ ಗೈಸ್ ಇವಾಗ ಜಸ್ಟ್ ಇಲ್ಲಿ ಟ್ರೈನ್ ಹೋಯ್ತು, ಮಂಗಳೂರು ಟ್ರೈನ್. ಹೋಗ್ಬೇಕಂದ್ರೆ ಮಂಗಳೂರಿಗೆ ಹೋಗ್ಬೇಕಿತ್ತು, ಬಟ್ ಕ್ಯಾನ್ಸಲ್ ಆಯ್ತು. ನಡಿ ಹೋಗಂಬ ಮನಿ ಹೋಗಂಬ. ಟ್ರೈನ್ ಮಿಸ್ ಆಗ್ಯಾರ. ಆ ಟ್ರೈನ್ ಅಲ್ಲ ಬೇರೆ ಬರ್ತದೆ. ಮಂಗಳೂರು ಹೋಗ್ಬೇಕಂದ್ರೆ ಯಾವ ಟ್ರೈನ್ ಹೋಗ್ಬೇಕು? ಒಂದೇ ಟ್ರೈನ್. ಮಂಗಳೂರು ಅಂತ ಹೇಳಿ ಇಲ್ಲ, ಮಂಗಳೂರು ಅನ್ನ ಮಂಗಳೂರು ಅಲ್ಲ ಹೇಳಿ. ಮಂಗಳೂರೇ ಹೋಗಿತ್ತು ನಾವು, ಬಟ್ ಮಿಸ್ ಆಯ್ತು. ಮಿಸ್ ಯಾಕಾಯ್ತು? ಕುಂತಿದ್ರೆ ತಳಗ್ ಇಳಿಸಿದ್ ನೀನು. ಮಿಸ್ ಎಲ್ಲಿ ಆಗ್ತದೆ? ಜನರಲ್ ಫುಲ್ ಹಾಕಿತ್ತಲ್ಲ ಮತ್ತೆಲ್ಲ ಹೋಗೋದು. ಆಮೇಲೆ ಸೀರಿಯಸ್ ಕರೆಗ ಇನ್ನೊಂದು ಟ್ರೈನ್ ಬರ್ತದ ಅಂತೇಳಿ ಸೀದಾ ಕೂಡ ಇಲ್ಲ, ಒಂದೇ ಟ್ರೈನ್ ಅದ ಸೀದಾ ಕೂಡ ಕರೆಗೂ ಸೀದಾ ಕೂಡ ಬಾಬು. ನನಗೆ ಸುಮ್ಮನೆ ತಡಿ ತಾಪಿಸ್ಬೇಡ ಗೈಸ್. ಇವರ ಜೋಡಿ ಪ್ರ್ಯಾಂಕ್. ನನಗೆ ಸೀದಾ ಗೊತ್ತಿಲ್ಲ, ಕರ್ಕೊಂಡು ಹೋಗಿ ಎಲ್ಲರೂ ಕರ್ಕೊಂಡು. ಕಾಮಿಡಿ ಅಲ್ಲ, ಕಾಮಿಡಿ ಮಾಡತ್ತೀನಿ. ನಾನು ಕಾಮಿಡಿ ಮಾಡಕತ್ತಿಲ್ಲ, ನನಗೆ ಕರ್ಕೊಂಡೋಗಿ ನನಗೆ ಹೋಗಿ ಬರಲ್ಲ, ನಮ್ಮ ಮನೆಗೆ ಬರಲ್ಲ. ವಿನಯ್ ಅವ್ರು ಎಲ್ಲೇ ಇರ್ತಾ ಸ್ಟೇಷನ್ದಾಗ ಇರ್ತಿ. ಕರೆಗೂ ಪ್ರ್ಯಾಂಕ್ ಮಾಡ್ಯಾವ, ಜಸ್ಟ್ ಪ್ರ್ಯಾಂಕ್. ಕಾಮಿಡಿ ಮಾಡತ್ತಿಲ್ಲ ಸೀರಿಯಸ್ಲಿ. ನನಗೆ ಗೊತ್ತಿಲ್ಲ, ಎಲ್ಲರೂ ಕರ್ಕೊಂಡು ಗೈಸ್. ಒಮ್ಮೆ ಪ್ಲ್ಯಾನ್ ಮಾಡಿ ಒಮ್ಮೆ ಹೆಂಗೆ ಕರ್ಕೊಂಡೋಗಕ್ಕಾಗತ್ತೆ ಹೇಳ್ರಿ? ಸ್ವಲ್ಪ ಪ್ಲ್ಯಾನ್ ಇರಬೇಕು, ಅಲ್ಲಿ ರೂಮ್ ಬುಕ್ ಆಗಬೇಕು, ಎಲ್ಲ ಹೈರಾಣ ಇರ್ಬೇಕು. ಮತ್ತೆ ನಾನು ಪ್ರ್ಯಾಂಕ್ ಮಾಡೋ ಸಲುವಾಗಿ ಮಾರಿ ನೋಡಕ್ಕಾಗಲ್ಲಾಗ್ಯದ. ತೋರಿಸಿ ಮಾರಿ. ಈಗ ನಾ ಬರೋದೇ ಇಲ್ಲ, ನನಗೆ ಎಲ್ಲಿಗಾರ ಕರ್ಕೊಂಡು ಹೋಗ್ಲೇಬೇಕು. ಕಾಮಿಡಿ ಮಾಡತ್ತಿಲ್ಲ, ಸುಮ್ಮನೆ ಇಲ್ಲ ಕೂತಿಗೈತಿ. ಬಾ ಬಾ, ಎಲ್ಲಿಗಾರ ಕರ್ಕೊಂಡು ಪ್ರ್ಯಾಂಕ್ ಮಾಡಿ ಅಳತ್ತೇನೆ ಈಗ. ಅಳತ್ಯಾ ಬಾರ. ಕಾಮಿಡಿ ಅಲ್ಲ, ಸೀರಿಯಸ್ ಆಗ್ಯಾರ. ಕಾಮಿಡಿ ಅಲ್ಲ, ಇಲ್ಲೇ ಇರ್ತಿ ಪಕ್ಕ ಪಕ್ಕ. ಬನ್ನಿ ಗೈಸ್, ಇವ್ರು ಇಲ್ಲೇ ಇರ್ತಾರಂತ ನಾವು ಹೋಗುವ ಮನೆಗೆ. ಮತ್ತೇನು ಮಾಡೋಣ, ಬಾಬಾ ಅಲ್ಲತ್ತೀನಿ ಮತ್ತೆ ಬರ್ಲಾಗ್ಯಾರ. ಎಲ್ಲಿಗೆ ಹೋತಿ? ಮತ್ತೆ ನಾಳೆನೇ ಅಂದ್ರು ಟಿಕೆಟ್. ಹಂಗೆ ಹೋಗ್ತೀನಿ, ಪೊಲೀಸರು ಬಿದ್ದಂದ್ರೆ ನಾ ಬರ್ತೀನಿ, ನಾವು ಬಿಡ್ಸಂಬಲ್ಲ. ಕಾಮಿಡಿ ಮಾಡತ್ತೀನಿ ಅಂತ ನಾನು ಕಾಮಿಡಿ ಮಾಡಕತ್ತಿಲ್ಲ, ಸುಮ್ಮನೆ ತಲೆ ಖರಾಬ್ ಮಾಡೋಣ. ಎದಕ್ಕೆ ಕರ್ಕೊಂಬರ್ಬೇಕು? ಸುಮ್ಮನೆ ಹೈರಾಣ ಮಾಡ್ಕೊಬೇಕು. ಮನ್ಯಾಗ ಎಲ್ಲ ಪ್ಯಾಕ್ ಮಾಡುತ್ತೆ. ಬ್ಯಾಗ್ ನೋಡ್ರಿ, ಅಲ್ಲಿ ಬ್ಯಾಗ್ ತುಂಬ್ಕೊಂಬಂದ. ಇದೇ ನೀನೇ ಹಿಡ್ಕೊಂಡು ನಡಿ ಬ್ಯಾಗ್. ಯಾಕೆ ಏನಾಯ್ತು? ಪ್ರ್ಯಾಂಕ್ ಮಾಡಿವು. ಪ್ರ್ಯಾಂಕ್ ಗೈಸ್, ನಿನ್ನಿಂದ ಸಿಕ್ಕಾಪಟ್ಟೆ ಪ್ಲ್ಯಾನ್ ಓಡ್ಸಾಕತ್ತೈತೆ, ತಲೆ ಓಡ್ಸಾಕತ್ತೈತೆ. ಪ್ರ್ಯಾಂಕ್ ಮಾಡ್ಬೇಕಂತ ಹೇಳಿದ್ರೆ ಆ್ಯಂಡ್ ಸ್ವಲ್ಪ ಯೂನಿಕಾಗಿ ಏನಾರ ಒಂದು ಪ್ರ್ಯಾಂಕ್ ಇರ್ಬೇಕಂತ ಅಂದ್ಕೊಂಡು ಅಲ್ಲೇ ಮನೆಯಾಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಜಸ್ಟ್ ಟ್ರಿಪ್ ಹೋಗೋಮಂತ ಹೇಳಿ ಸುಮ್ಮನೆ ಹೇಳಿ ವಾಪಸ್ ಕ್ಯಾನ್ಸಲ್ ಮಾಡ್ಸೋ ಈ ಥರ ಏನೋ ಪ್ಲ್ಯಾನ್ ಇತ್ತು. ಬಟ್ ಅದು ಅಷ್ಟೊಂದು ರಿಯಲಿಸ್ಟಿಕ್ ಅನ್ಸಲ್ಲ. ಆ್ಯಂಡ್ ಇವ್ರೇನು ಅಷ್ಟು ಮಳ್ಳ ಆಗ್ತಿರ್ಲಿಲ್ಲ, ಇಷ್ಟು ನಂಬ್ತಿರ್ಲಿಲ್ಲ, ಪ್ರ್ಯಾಂಕ್ ಆಗ್ತಿರ್ಲಿಲ್ಲ. ಇವಾಗ ನೋಡ್ರಿ ಮಾರಿ ಅನ್ಸೋಕೆ ಗೊತ್ತಾಳ. ಅಳತೇನೆ ಅನ್ಸ್ತದ ನನಗೆ ಗೈಸ್. ನಮ್ಮ ಹುಡುಗಿ ನೋಡಿ ಪಾಪ ಅನ್ಸಾಕತ್ತ ನಿಜ ಹೇಳ್ಬೇಕಂದ್ರೆ. ಶಿಲ್ಪ ಅವ್ರಿ
ಏನೂ ಪ್ಲ್ಯಾನಿಂಗ್ ಇಲ್ಲಾರ್ದೆ ಹೋಗಬಾರ್ದು, ಅಲ್ಲಿ ಕರೆಕ್ಟ್ ಎಂಜಾಯ್ಮೆಂಟ್ ಆಗಲ್ಲ. ಭಾಳ ತಿಳಿಯತ್ತೆ ನೋಡು. ಏಯ್ ಗೈಸ್, ಹೌದು, ಪ್ಲ್ಯಾನಿಂಗ್ ಇಲ್ಲಾರ್ದೆ ಹೋದ್ರೆ ಅಲ್ಲಿ ಎಂಜಾಯ್ಮೆಂಟ್ ಆಗೋದು ಏನಾಗಲ್ಲ. ಸುಮ್ಮನೆ ಜಸ್ಟ್ ಇವ್ರಿಗೆ ಪ್ರ್ಯಾಂಕ್ ಮಾಡಿದ್ದೆ ನಾನು. ನಿಜ ಹೇಳ್ಬೇಕಂದ್ರೆ ಏನು ಸೀರಿಯಸ್ ಆಗಿ ಏನೂ ಹೊಂಟಿಲ್ಲ, ಕಾಮಿಡಿ. ನಿಮ್ಗೆ ಗೊತ್ತದಲ್ಲ, ತಮಿಳ್ ಟೈಟಲ್ ನೀವು ನೋಡಿರ್ತಾರೆ ಆಲ್ರೆಡಿ. ಇವರಿಗೆ ಗೊತ್ತಿಲ್ಲ ಪಾಪ, ಡಿಪ್ರೆಷನ್ ಹೊಂಟ್ರಿ ಗೈಸ್. ಅಂಥವ್ರ ನಮ್ಮ ಸಿಟಿಗೆ ಹೋಗ್ಬೇಕು, ಅಲ್ಲೇ ಬಿಟ್ಟು ಮನ್ಯಾಗ ಬಿಟ್ಟು ಹೆಂಗೆ ಬರೋಕೆ ಬರ್ತಾರೆ. ಮನ್ಯಾಗ ಒಬ್ರು ಯಾರಿಗಾದ್ರೂ ಬಿಟ್ಟೇ ಬರ್ಬೇಕು ನಾವು. ಸ್ವೀಟಿ ಅಲ್ಲಾರು ನೋಡ್ಕೊಳ್ಳೋರು ಯಾರಿಲ್ಲ. ಜಸ್ಟ್ ಅಲ್ಲೇ ನಾನು ಇವ್ರಿಗೆ ಏನು ಹೇಳಿದೆ, ಅಲ್ಲಿ ನಮ್ಮ ಫ್ರೆಂಡ್ ಅವರಿಗೆ ಕೊಟ್ಟು ಫುಡ್ ಅದು ಕೊಟ್ಟು ಅವ್ರಿಗೆ ಹಾಕ್ತಾರೆ ತಿಳಕ್ಕೆ ಹೇಳಿದ್ದೆ. ಅವರಿಗೆ ಫುಲ್ ನಂಬಿದ್ರು ಪಾಪ ಹುಡುಗಿ. ಇಷ್ಟು ನಂಬದಳತ್ತು ಅನ್ಕೊಂಡಿರಲಿಲ್ಲ. ನಂಬದಳದ್ದು ಗೊತ್ತಿತ್ತು, ಬಟ್ ಇಷ್ಟೊಂದು ನಂಬದಳದ್ದು ಅನ್ಕೊಂಡಿರಲಿಲ್ಲ. ಡಿಪ್ರೆಷನ್ಗೆ ಹೋಗಟ್ಟು. ಬಾ 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 ಬಾ, ಸಾಕು ಸಾಕು, ಬಾ ಎಲ್ವಾ ಬರ. ಪಾಪ ಹುಡುಗಿ ಗಪ್ಪ ಆಡ್ಬಾರ್ದು, ಗಪ್ಪ ಆಡ್ಬಾರ್ದು, ಗಪ್ಪ. ನೆಕ್ಸ್ಟ್ ಟೈಮ್ ಆಡ್ಬಾರ್ದು, ಗಪ್ಪ. ನಿನಗೆ ಮಳೆಗಾಲ ಮುಗಿದ್ರೆ ಕರ್ಕೊಂಡೋದ್ರೆ ಸಾಕಿಲ್ಲ, ಕರ್ಕೊಂಡೋದ ಗಪ್. ಚಿಂತೆ ಇಲ್ಲ, ಕುಂದ್ರಬಾರ್ದು. ಬಾ, ನಾವು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿವ, ಅದು ಟಿಕೆಟಿಂದು ಟೈಮಿಂಗ್ ಮುಗೀತು. ಹೇಳು ಪಟ್ಟನೆ, ಮತ್ತು ಫೈನ್ ಹಾಕ್ತಾರೋ ನಿನಗೆ. ಹೇಳು, ನಾ ಓಡೇಬಿಡ್ತು ನೋಡಿ ಆತ್ಮೀಗೆ, ಬಾ, ಎದ್ದೇಳ ಬಾ ಬೇ. ಹುಡುಗಿ ಗಪ್ ಬರಬೇಡ. ಬಾ, ನಿಮ್ಮ ಜೊತೆ ಪ್ರ್ಯಾಂಕ್ ಆಯಿತು. ಆ ನಾಯಿಗೆ ಗೊತ್ತಾಗ್ತ, ನಿನಗೆ ಗೊತ್ತಾಗಲ್ಲ. ನಾ ಪ್ರ್ಯಾಂಕ್ ಮಾಡಿದ್ರೆ ಒಟ್ಟೆ ಗೊತ್ತಾಗಲ್ಲ. ನಿನಗೆ ಪಾಪ ಇಷ್ಟು ಚಂದ ರೆಡಿಯಾಗಿ, ಇಷ್ಟು ಚಂದ ಬಂದಳಂದು, ಎಷ್ಟು ಎಕ್ಸ್ಪೆಕ್ಟೇಷನ್ ಬಂದಳು, ಎಷ್ಟು ಖುಷಿಯಾಗಿತ್ತು ಮನಸ್ಸಿಗೆ. ಗಪ್ ಮಾತಾಡೋದು ಏನಾದ್ರು ಹೇಳಿ ಸ್ವಲ್ಪ. ಮನೆಗೆ ಸಿಟಿಗೆ ಇದಾರ, ಡೈರೆಕ್ಟ್ ಮನೆಗೆ ಹೋಗ್ತಾರೆ. ಅವ್ರದ್ದು ಮಾತಾಡ್ಸೋ ಜಿಗಿತಾನೆ. ಪ್ರ್ಯಾಂಕ್ ಮಾಡ್ಬಿಟ್ಟು ಇವ್ರು ನೋಡಿ, ಟ್ರಿಪ್ ಪ್ರ್ಯಾಂಕ್. ಅಪ್ಪ ಅಂದ್ರೆ ಭಾಳ ಆತಾರಪ್ಪ ನನ್ನ ಕೈಯಾಗಂತ ಭಾಳ ಮಾಡ್ಲತ್ತಾರ. ಇವರೇ ಅಂತಲ್ಲ, ಟ್ರಿಪ್ ಪ್ರ್ಯಾಂಕ್ ನಾವು ಮೊದಲು ಕೂಡ ಮಾಡಿದ್ದೆ ಒಂದು ಸರ್ತಿ. ಅದು ದೊಡ್ಡ ಮಟ್ಟದ ಮಾಡಿದ್ದೆ, ಇದು ಭಾಳ ಚಿಕ್ಕ ಮಟ್ಟದ ಮಾಡಿದ್ವಿ. ಬನ್ನಿ ಗೈಸ್, ಹೋಗಿ ಬರುವ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂತ ಗೈಸ್. ನಿಮ್ಮನ್ನ ಸ್ವಲ್ಪ ರಂಭಿಸ್ಬೇಕಲ್ಲ. ಏನ್ರಿ ಹೇಳು, ನಾನು ಬಿಡಿ ಮಾತಾಡಲ್ಲ. ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಗೈಸ್ ಫೈನಲಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ಯಾರು ಮಾರಿ ತೋರ್ಸಲ್ಗ್ಯಾರ, ಅಲ್ಲಿಂದ ಸ್ವಲ್ಪ ರಂಭಿಸ್ಕೊತ ಬಂದ್ವಿ ಗೈಸ್. ಕರ್ಕೊಂಡು ಹೋಗ್ತೀವಿ ಗೈಸ್. ಇಷ್ಟೊಂದು ಬೇಜಾರಾಗ್ಯಾರ ಅಂದ್ರೆ ನಮ್ಮ ಹೆಂಡತಿಗೆ ಟ್ರಿಪ್ಪಿಗೆ ಆದಷ್ಟು ಬೇಗ ಕರ್ಕೊಂಡು ಹೋಗಮಂತ. ಏನು ಮೇಡಮ್ ನೀವೇ ಕಮೆಂಟ್ ಆಗಿರಿ, ಕರ್ಕೊಂಡು ಹೋಗೋಣ ಬೇಡವ್ರಿಗೆ, ಬೇಡದ ಕಮೆಂಟ್ ಆಗಿರಿ. ನಾ ಸೀಟಿಗೆ ಕ್ಯೂ ನಡ್ಸ ಬನ್ನಿ ಒಳಗಡೆ ಹೋಗಿ ಸಿಗ್ತೀನಿ ಅಂತ ನನಗೆ. ಗೈಸ್ ಫೈನಲಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ. ನಮ್ಮ ಪ್ರ್ಯಾಂಕ್ ಅಂತೂ ಸಕ್ಸಸ್ ಆಯಿತು, ಆಲ್ಮೋಸ್ಟ್ ಫುಲ್ಲು ಸಕ್ಸಸ್ ಆಯ್ತು ಈ ಸರ್ತಿ ಅಂತೂ. ತಗೊಳ ಪ್ರತಿ ಸಲಕ್ಕೆ ನೀವು ಈ ಸಲ ನನಗೆ ಒಂಥರ ಬೇಜಾರಾಗ್ಯದ ಗೈಸ್. ಈ ಸರ್ತಿ ನನಗೆ ಬೇಜಾರಾಗ್ಯದ, ಈ ಪ್ರ್ಯಾಂಕ್ ಮಾಡಿದ್ದಕ್ಕೆ ನನಗೆ ಬೇಜಾರಾಗ್ಯದ. ನನಗೆ ಈ ಸರ್ತಿ ನಿಜವಾಗ್ಲೂ ಭಾಳ ಬೇಜಾರಾಗ್ಯದ. ಪಾಪ ಅನ್ಸಂದ ಹುಡುಗಿ ಮೇಲೆ, ಪಾಪ ಅನ್ಸಂದ. ನಿಮಗೆ ಹೆಂಗೆ ಅನಿಸ್ತಾನೆ ಕಮೆಂಟ್ ಮಾಡಿರಿ. ನಮ್ಮ ಪ್ರ್ಯಾಂಕ್ ಇಲ್ಲಿ ಕುಂತಾರಲ್ರಿ ಈಗ. ಏನಾದ್ರು ಹೇಳ್ರಿ ಸ್ವಲ್ಪ ಗೈಸ್. ಅಲ್ಲಿಂದ ಬರೋತನ ಎಷ್ಟು ನೈಸ್ ಮಾಡ್ಕೊಂಡು ರಂಭಿಸ್ಕೊಂತ ಬಂದೇನು ಗೊತ್ತೇನು ಪಾಪ ನಮ್ಮ ಹುಡುಗಿ. ಏನು ಅನಿಸ್ತು ಮೇಡಮ್? ಸಿಕ್ಕಾಪಟ್ಟೆ ಬೇಜಾರಾಯ್ತು ನಮಗೆ, ಸಿಕ್ಕಾಪಟ್ಟೆ. ಹೋಲಿ ಬಿಡಿ, ನೆಕ್ಸ್ಟ್ ಟೈಮ್ ಹೋಗೋಣ. ಬಟ್ ಇವ್ರಿಗೆ ನಮ್ಮನ್ನ ನಂಬೋದೇ ಇಲ್ಲ ಗೈಸ್.
ಇಲ್ಲಿ ಏನಂತಾರ ನನ್ಗೆ ಅಷ್ಟಾದ್ರೆ ಡೌಟ್ ಬಂದಿತ್ತು, ಅದಕ್ಕೆ ನಾನು ಕೇಳಕತ್ತಿದ್ದೆ ಅವರಿಗೆ ಕರೆ 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 ಅಂತ. ಅದಕ್ಕೆ ಮನೆಯವ್ರಿಗೂ ಹೇಳಿಲ್ಲ ಹಿಂಗೆ ಬರ್ತೀವಿ ಅಂತ ಹೇಳಿ ಅನ್ಕೊಂಡೆ. ಬಟ್ ಏನಂತಾರ ಅಲ್ಲಿ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ಏನು ರೈಲ್ವೆದಾಗ ಕೂಡಿಸಿದ್ರೆ ಫುಲ್ ನಂಬಿಕೆ ಬಂದಿತ್ತು ನನಗೆ. ಬಟ್ ಆಮೇಲೆ ಹೇಳಿ ಕರ್ಕೊಂಡು ಬಂದರು. ಅವ್ರು ಬಿಡಿ, ಮುಂದೆ ಯಾವಾಗಾದ್ರೂ ಹೋಗೋಣ. ಭಾಳ ರಮಿಸಿನ ಗೈಸ್, ನಿಜ ಭಾಳ ರಮಿಸಿನ. ಅಲ್ಲಿದ್ದು ಬರತನ ರಮಿಸ್ಕೊತ ಬಂದೀನಿ, ಮಾತಾಡಲಾಗಿದ್ರೆ ನಮ್ಮ ಜೊತೆ ಒತ್ತ. ಸೊ ಹಂಗೆ ರಂಬಸ್ಕೋತ ಬಂದೆ ಈಗ ಜಸ್ಟ್ ಮನೆಗೆ. ಇವರಿಗೆ ಕಂಟ್ರೋಲ್ ಮಾಡೋದ್ರಾಗೆ ನಾನು ಅರ್ಧ ಜೀವ ಬಾಯಿ ಬಂದಿತ್ತು. ಯಾಕಾರ ಮಾಡಿದೆಪ್ಪ ಅನ್ಸುತ್ತೆ ನಿಜ ಹೇಳ್ಬೇಕಂದ್ರೆ. ಅಲ್ಲಿ ರೈಲ್ವೆ ಸ್ಟೇಷನ್ ಇವ್ರು ಬರ್ಲಾಗ್ಯಾರ, ಬಾ 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 ಅಂದ್ರೆ ಬರ್ಲಾಗ್ತಾ ಇರಲಿಲ್ಲ, ಎದ್ದೇ ಬರ್ಲಾಗ್ಯಾರ ಪಾಪ ಹುಡುಗಿ. ಇವಾಗ ಬನ್ನಿ, ಅದು ಬ್ಯಾಗ್ ಒಂದಿತ್ತು ಗೈಸ್, ನಿಮಗೆ ತೋರಿಸ್ತೀನಿ ತಡ್ರಿ ಗೈಸ್. ಬ್ಯಾಗ್ ತೋರಿಸ್ತೀನಿ ಅಂತ ಹೇಳ್ರಿ. ಬ್ಯಾಗ್ ಒಳಗೆ ಏನೇನು ತೊಗೊಂಡು ಬಂದಿದ್ರು, ತಗೋಣ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಸ್ವಲ್ಪ ಆಕೆ ನೋಡಲಿ. ಇಲ್ಲಿ ನೋಡ್ರಿ ಗೈಸ್, ಇದು ಅಲ್ಲಿ ಚಿಪ್ಸ್ ತೊಗೊಂಡಿದ್ದು. ಯಪ್ಪ ಇಲ್ಲಿ ನೋಡ್ಗ, ಬ್ರಷ್ ಹಾಕೊಂಡ್ರೆ ಹೊಸ ಬ್ರಷ್ ಪಾಪ. ಅಯ್ಯಯ್ಯೋ, ಕ್ಲಿಪ್ಪುಗಳು ತೊಗೊಂಡ್ರ, ಕ್ಲಿಪ್ಪುಗಳು ತಗೋರಿ. ಕ್ಲಿಪ್ ನಮ್ಮ ಕಡೆಯಿಂದ ಗಿಫ್ಟ್ ನಿಮಗೆ. ಇವಾಗಾದ್ರೂ ಮಾರಿ ನೋಡೋಕ್ಕಾಗಲ್ಲ. ಅದು ಒಂದು ಪರ್ಫ್ಯೂಮ್ ಬಾಟಲ್ ತೊಗೊಂಡಾರ, ಮತ್ತು ಒಂದು ಬಾಚಣಿಗೆ ತೊಗೊಂಡಾರ. ಅಲ್ಲಿ ಹೋಟೆಲ್ದಾಗ ಅದು ಬಾಚಣಿಗೆ ಸಿಗ್ತದೆ ನಿಮಗೆ, ಹೋಗಿದ್ರೆ ಒಂದು ವೇಳೆ ಎಕ್ಸ್ಟ್ರಾ ಹೋಗಿದ್ರೆ. ಇಲ್ಲ, ಅಲ್ಲೇ ಹೋಟೆಲ್ದಾಗ ಒಂದು ಬ್ಯಾಗ್ ಕ್ಯಾಂಟಿಗೆ ಕ್ಯಾರಿ ಮಾಡ್ತಿದ್ವಲ್ಲ, ಅವಾಗ ನಮ್ಮ ಬ್ಯಾಗ್ನಾಗ ಇಟ್ಕೊಂಡು ಆಮೇಲೆ ರೀಲ್ಸ್ ಅದು ಮಾಡೋವಾಗ ಸ್ವಲ್ಪ ಗೈಸ್ ನಮ್ಮ ಐಫೋನ್ ಚಾರ್ಜರ್ ಅದ. ಅದು ನೀವು ಹೇಳಿದಂತೆ ನಾ ಹೇಳಿದಂತೆ ಇಟ್ಕೊಂಡ್ರೆ. ನಾನು ಐಫೋನ್ ಚಾರ್ಜರ್ ಒಂದು ಬಿಟ್ಟೋಗಿದ್ದೀನಿ ಅಂದ್ರೆ ಫುಲ್ ಡೌಟ್ ಬರ್ತಿತ್ತು ಅವ್ರಿಗೆ. ಅದಕ್ಕೆ ಸ್ವಲ್ಪ ನಂಬಿಸ್ಬೇಕಲ್ಲ. ಇದ್ದಿದ್ದಿಲ್ಲ ಐಫೋನ್ ಚಾರ್ಜರ್, ನೆನಪೇ ಇದ್ದಿದ್ದಿಲ್ಲ. ಐಫೋನ್ ಚಾರ್ಜರ್ ಮೇನ್ ಅದ ಗೈಸ್ ಅದಕ್ಕೆ. ಆ್ಯಂಡ್ ಒಂದು ಪೌಂಡ್ಸ್ ಪೌಡರ್ ತೊಗೊಂಡಾರ, ಪೌಂಡ್ಸ್ ಕ್ರೀಮ್ ತೊಗೊಂಡಾರ, ಲಿಪ್ ಬಾಮ್ ತೊಗೊಂಡಾರ. ಇಷ್ಟೇ ಇಷ್ಟೇ ತೊಗೊಂಡಾರ. ಮತ್ತೇನು ಹಾಕೊಂಡ್ರೆ ಇಷ್ಟೇ ತೊಗೊಂಡಾರ. ಉಳಿದ ಬಟ್ಟೆದ ಒಂದು 2 ಸೆಟ್ಟ. ಪಾಪ ಹುಡುಗಿ ಪಾಪ ಅನಿಸ್ತದ ಗಾಯ್ಸ್. ನಿಂಗೆ ಬಕ್ರಾ ಮಾಡಕ್ಕೆ ನಾ ಬೇಕು ಸಿಕ್ಕಿಬಿಟ್ಟಿನಿ. ಬಕ್ರ ಮ್ಯಾಲ ಬಕ್ರ. ನೆಕ್ಸ್ಟ್ ಟೈಮ್ ನೋಡಿ ಗೈಸ್, ಯಾವುದೇ ಕಾರಣಕ್ಕೂ ನಂಬಲ್ಲ, ಏನಾದರೂ ನಂಬಲ್ಲ ನಾ. ನೋಡ್ತಾ ಇರಿ ಗೈಸ್, ನೀವು ಯಾರು ಹೊಸಬ್ರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಗೊತ್ತು ಮಾಡ್ತೀವಂತೆ ಇವರಿಗೆ, ತಿಳಿಸ್ತೀವಂತೆ ನಾವು ಯಾರು ಹೆಂಗೆ ಮಾಡ್ತೀವಿ ಅನ್ನೋದು. ಆಗದೇ ಇಲ್ಲ. ನೆಕ್ಸ್ಟ್ ಟೈಮ್ ಏನಾರೇ ಟ್ರೈ ಮಾಡಿದ್ರೆ ಹೊಸದಾಗಿ ನಮ್ಮ ಆಗದೇ ಇಲ್ಲ. ಚಾಲೆಂಜ್ ಕೊಟ್ಟು ಹೇಳ್ತೀನಿ. ಬಾಯ್ ಮಾಡಿ ಎಷ್ಟು ಬಾಯ್ ಮಾಡಾಗಿದೆ ಸ್ವೀಟಿಗೆ ಗೊತ್ತಿತ್ತು. ಏರಿಯಾ ಎಲ್ಲಿ ಹೋಗಲ್ಲ ಆರಾಮ್ ಮುಕ್ಕೊಂಡಿದ್ದಾಳೆ. ನಾವು ಎಲ್ಲಿಗಾರ ಹೊಂಟಿದ್ವಿ ಅಂದ್ರೆ ಆಕೆ ಮನ್ಸಿಗೆ ಗೊತ್ತಾಗಿ ಹೊರಗೆ ಬಂದು ಕೆವ್ ಮಾಡ್ತಾಳೆ. ಇವತ್ತೇನು ಮಾಡಿಲ್ಲ, ಅಲ್ಲಿನೂ ಅರ್ಥ ಮಾಡ್ಕೊಂಡಿಲ್ಲ ನೀ. ನಮ್ಮ ಸ್ವೀಟಿಗೆ ಇಷ್ಟೇ ಅರ್ಥ ಮಾಡ್ಕೊಂಡು ಮಧ್ಯಾಹ್ನದಾಗ ನಿದ್ದೆ ಮಾಡ್ತಾಳಲ್ಲ, ನಾ ಯಾವಾಗಲೂ ನಮ್ಮ ಸ್ವೀಟಿಗೆ ಭಾಳ ಅರ್ಥ ಮಾಡ್ಕೊಂಡಿನಿ. ನಿದ್ದೆ ಮಾಡ್ತಾಳಕಿ ಮಧ್ಯಾಹ್ನದಾಗ ಜಾಸ್ತಿ. ಯಾರು ಹೊಂಟ್ರೇನು ಏನು ಬಿಟ್ರೇನು ಏನೋ ಕೇಳಲಕ್ಕಿ. ನಾವು ಹೊಂಟಾಗ ಕೇಳ್ತಾಳೆ. ಎಂಥ ನಿದ್ದೆಗಣಾಗಿದ್ರೆ ಎದ್ದು ಬಂದಿಗೆ ನಾನು ಬಾಯ್ ಮಾಡ್ತಾಳೆ. ನಾ ಮಾಡಿದ್ದೆ ಬಂದಿಲ್ಲ ಮಂಗಳೂರಿಗೆ. ಮಂಗಳೂರೇ ರೈಲ್ ನೋಡಿ ನನಗಂತೂ ಹೋಗಿ ಬಂದಷ್ಟೇ ಖುಷಿ ಆಯ್ತು. ಅದು ಏನೋ ಗೈಸ್ ಒಂಥರ ಕ್ರೇಜ್ ಆಗಿಬಿಟ್ಟೆ ನನಗೆ. ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ನನಗೆ ಭಾಳ ಅಂದರೆ ಭಾಳ ಸಿಕ್ಕಾಪಟ್ಟೆ ಆಸೆ ಇದೆ. ಓಕೆ ಹೆಂಗೆ ಅನಿಸ್ತು ನಿಮಗೆ ಇವತ್ತಿಂದ ಪ್ರ್ಯಾಂಕ್? ನನಗಂತೂ ಸಿಕ್ಕಾಪಟ್ಟೆ ಬಿಸಿ ಆಗಿತ್ತು. ನಾನು ಈ ಥರ ಮಾಡ್ತೆ ಅಂತ ಅಂದ್ಕೊಂಡೆ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋಕೆ ಹೋಗ್ಬೇಡ ಈ ಥರ. ಒಬ್ಬರು ಫೀಲಿಂಗ್ಸ್ ಜೊತೆ ಆಟ ಆಡ್ಬೇಡ. ಇಲ್ಲ ಗೈಸ್, ಅದು ಜಸ್ಟ್ ಪ್ರ್ಯಾಂಕ್ ಮಾಡೋಕೆ ಹೋದೆವು. ಬಟ್ ಅವ್ರು ಭಾಳ ಎಕ್ಸ್ಪೆಕ್ಟೇಷನ್ನ ಭಾಳ ಆಸೆ ಇಟ್ಕೊಂಡು ಕಾಣ್ತದೆ. ಅದಕ್ಕೆ ಒಮ್ಮೆ ಭಾಳ ಬೇಜಾರಾಗಿಬಿಟ್ರು. ಇನ್ನೊಂದು ಸ್ವಲ್ಪ ಏನಾದರೂ ಕಾಡ್ಸಿದ್ರೆ ಅಳ್ತಿದ್ರು ಅವರು. ಬಟ್ ನನಗೆ ಗೊತ್ತಾಗಿ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ನಾವು ವ್ಲಾಗ್. ಇಲ್ಲಾಂದ್ರೆ ಅಳ್ತಿದ್ರು ಪಕ್ಕ. ಪಾಪ ಗೈಸ್, ನನ್ನ ಸರ್ತಿ ಈ ಥರ ಮಾಡಲ್ಲ ಗೈಸ್.
ನೀವು ಹೆಂಗೆ ಅನಿಸ್ತಾನೆ ಕಾಮೆಂಟ್ ಹಾಕಿರಿ ನಮ್ಮ ಇವತ್ತಿನ ಪ್ರ್ಯಾಂಕ್. ಅಲ್ಲಿ ತನಕ ಕರ್ಕೊಂಡೋಗಿ ಕರ್ಕೊಂಡು ಸಿಂಗ್ ಹೆಂಗೆ ಹಿಂಗೆ ಏನಾದ್ರು ತಿನ್ನೋದಾಗ ತಿಲ್ಲಕ್ಕೆ ನೋವಲ್ಲ ಅಂದ್ರೆ ಎಲ್ಲದಕ್ಕೂ ವಾಲ್ ಅಂತ ಗೈಸ್ ಖುಷಿ ಇದ್ರೆ ತಿನ್ನಕ್ಕೆ ಇಷ್ಟ ಆಗ್ತದೆ, ಖುಷಿನೇ ಇಲ್ಲ ಅಂದ್ರೆ ಅಲ್ಲಿ ಏನು ತಿನ್ಬೇಕು. ಇರ್ಲಿ ಗಾಯ್ಸ್ ಆದಷ್ಟು ಬೇಗ ಕರ್ಕೊಂಡು ಹೋದ್ನಿ ಅಂತ ಇವ್ರಿಗೆ ಈ ಮಳೆಗಾಲ ಮುಗಿದ್ರೆ ಕರ್ಕೊಂಡು ಹೋದ್ನಿ ಅಂತ ಪಕ್ಕ. ಇದು ನಂಬಲಿ ನಂಬಲ್ಲಪ್ಪ ಹೇಳ್ಬೇಕಂದ್ರೆ ಇವ್ರು ಏನು ಹೇಳಿದ್ರೆ ನಂಬಿಡ್ತೀನಿ ನಾನು. ಇಲ್ಲ ಪಕ್ಕ ನಾನು ನಂಬಲ್ಲ. ಮಳೆಗಾಲ ಮುಗಿದ್ರೆ ಪಕ್ಕ ಕರ್ಕೊಂಡು ಹೋದ್ನಿ ಪಕ್ಕ ಗಾಯ್ಸ್. ಇದು ಮಾತ್ರ ಮಳೆಗಾಲ ಮುಗಿದ್ರಾಗ ಇವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಟೆನ್ಷನ್ ತಗೋಬೇಡ, ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಮ ಆಸೆಗೆ ನಮ್ಮ ಆಸೆ ಇಟ್ಟಿದ್ದು ಇವ್ರ ಆಸೆ ಈಡೇರ್ಸಮ್ ಗೈಸ್. ಇವ್ರ ಆಸೆ ಈಡೇರ್ಸಾಗಿರ ಮತ್ತಾರು ಆಸೆ ಈಡೇರ್ಸಿಲ್ಲ ಹೇಳ್ರಿ. ಓಕೆ ಗಾಯ್ಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಅನ್ಕೊಂಡು ಇಷ್ಟ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಹಾಗೆ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್ಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ನಾಳೆ ನೋಡಿ ಜೊತೆ ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ 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 ಬೇಡ ಬಾಯ್ ಇರ್ಲಾಕ ಮಾಡಿ ತಿಳಿಯತ್ತು ಮಾತೇ ಬರ್ತಿಲ್ಲ.